ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ. ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋವನ್ನು ಗೃಹಲಕ್ಷ್ಮಿ ಯೋಜನೆಯ 22-23ನೇ ಕಂತಿನ ಹಣ ಇಂದು ಸಂಜೆ 5 ಗಂಟೆಯಿಂದ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸೊ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ, ಹಾಗೆ ಯಾವ ಕಂತಿನ ಹಣ ಯಾವ ಜಿಲ್ಲೆಗೆ ಈಗಾಗಲೇ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಅಪ್ಡೇಟ್ ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಸೊ ನೀವು ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಸಿಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡೋಣ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಈಗ ಜನಗಣತಿ ಪ್ರಾರಂಭವಾಗಿ ಈಗ ಆಲ್ರೆಡಿ ತುಂಬ ದಿನ ಆಯಿತು ಅಂತಲೇ ಹೇಳ್ಬೋದು. ನೀವಿರುವಂಥ ಜಾಗದಲ್ಲಿ ಅಥವಾ ನಿಮ್ಮ ಮನೆಗೆ ಆಲ್ರೆಡಿ ಜನಗಣತಿಯವರು ಬಂದಿದ್ದರೆ ಒಂದು ಸ್ಟಿಕ್ಕರನ್ನು ಮನೆ ಬಾಗಿಲಿಗೆ ಅಥವಾ ಮನೆಯ ಗೋಡೆಗೆ ಅಂಟಿಸ್ಬಿಟ್ಟು ಹೋಗ್ತಾರೆ. ಈ ಸ್ಟಿಕ್ಕರನ್ನು ತೆಗಿಬೇಡಿ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಸೊ ನೀವಿರುವಂಥ ಜಾಗಕ್ಕೆ ಜನಗಣತಿಯವರು ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಆ ಒಂದು ಕಾರಣಕ್ಕೋಸ್ಕರನೇ ಜನಗಣತಿ ಕಂಪ್ಲೀಟ್ ಆಗಲಿಲ್ಲ ಅಂತಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಸರ್ಕಾರಿ ಶಾಲೆಗಳಿಗೆ ಈಗ ಆಲ್ರೆಡಿ ರಜೆಯನ್ನು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಸೊ ದೀಪಾವಳಿ ಹಬ್ಬ ಆದ ನಂತರ ಶಾಲೆ ಪುನರಾರಂಭ ಆಗುವಂಥದ್ದು. ಸೊ ನೀವಿರುವಂಥ ಜಾಗಕ್ಕೆ ಆಲ್ರೆಡಿ ಬಂದು ಜನಗಣತಿಯವರು ಬಂದು ಒಂದು ಸ್ಟಿಕ್ಕರನ್ನು ಅಣಿಸ್ಬಿಟ್ಟು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲದನ್ನು ಪರಿಗಣಿಸಿ ನಂತರ ನಿಮಗೆ ಜನಗಣತಿ ಪರಿಗಣನೆ ಆಗಿದೆ, ಕಂಪ್ಲೀಟ್ ಆಗಿ ಮುಗ್ದಿದೆ ಅಂತ ಅರ್ಥ. ಸೊ ನೀವಿರುವಂಥ ಜಾಗಕ್ಕೆ ಆಲ್ರೆಡಿ ಜನಗಣತಿಯವರು ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆಯೇ ತುಂಬ ಜನ ಕೇಳ್ತಾ ಇದ್ರಿ, ರೇಷನ್ ಕಾರ್ಡಲ್ಲಿ ಸಮಸ್ಯೆ ಆಗಿದೆ, ರೇಷನ್ ಕಾರ್ಡಲ್ಲಿ ನಮ್ಗೆ ಆಲ್ರೆಡಿ ಹೆಸರನ್ನು ತೆಗೆಸ್ತಾ ಇದ್ದಾರೆ, ಹೆಸರನ್ನು ಆ್ಯಡ್ ಮಾಡಿಸ್ತಾ ಇದ್ದಾರೆ, ಏನಿದು ಅಂತ ಕೇಳ್ತಾ ಇದ್ರಿ. ಹೌದು, ಈಗಾಗಲೇ ರೇಷನ್ ಕಾರ್ಡನ್ನು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ರೇಷನ್ ಕಾರ್ಡಲ್ಲಿ ತುಂಬ ಜನರ ಹೆಸರುಗಳನ್ನು ತೆಗೆಸಿರುವಂಥದ್ದು ಅಥವಾ ಸೇರ್ಪಡೆ ಮಾಡಿಸಿರುವಂಥದ್ದು ಘಟನೆಗಳು ನಡೆದಿದೆ. ಅದರ ಜೊತೆಗೆ ರೇಷನ್ ಕಾರ್ಡು BPL ರೇಷನ್ ಕಾರ್ಡ್ಗಳು APL ರೇಷನ್ ಕಾರ್ಡ್ ಆಗಿ ಕನ್ವರ್ಟ್ ಆಗಿರುವಂಥ ಘಟನೆಗಳು ಸಾಕಷ್ಟು ಕಡೆಯ ಊರುಗಳಲ್ಲೂ ಕೂಡ ನಡೆದಿದೆ ಅಂತಲೇ ಹೇಳ್ಬೋದು. ಸೊ ನೀವು IT ರಿಟರ್ನ್ ಫೈಲ್ ಮಾಡ್ತಾ ಇದ್ದು ಅಥವಾ ಸರ್ಕಾರದ ಆದಾಯದ ಮೂಲಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮಲ್ಲಿದ್ದರೆ, ಅಂದರೆ ಈಗ ನಿಮ್ಗೆ ಗೊತ್ತಿದೆ BPL ರೇಷನ್ ಕಾರ್ಡ್ ಮಾಡಿಸ್ಲಿಕ್ಕೆ 1,20,000ಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ ನಿಮ್ಮಲ್ಲಿ ಸವಲತ್ತುಗಳು ಇದ್ದರೆ ನೀವು ಏನು ಮಾಡಬೇಕು ಅಂದರೆ BPL ರೇಷನ್ ಕಾರ್ಡಿಂದ APL ರೇಷನ್ ಕಾರ್ಡ್ ಆಗಿ ಕನ್ವರ್ಟ್ ಆಗಬೇಕು. ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಗೌರ್ಮೆಂಟ್ ಜಾಬಲ್ಲಿದ್ದರೆ ಅದು ಆಟೋಮೆಟಿಕ್ಲಿ BPL ಇಂದ APL ಆಗಿ ಕನ್ವರ್ಟ್ ಆಗುತ್ತೆ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಯಾರು ಗೌರ್ಮೆಂಟ್ ಜಾಬಲ್ಲಿದ್ದರೆ BPL ರೇಷನ್ ಕಾರ್ಡಿಂದ APL ರೇಷನ್ ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ರೀತಿ ಕಾರಣಗಳು ಕೂಡ ಇರುತ್ತೆ. ಸೊ ಈ ಒಂದು ಕಾರಣಕ್ಕೋಸ್ಕರ BPL ಇಂದ APL ಆಗುತ್ತೆ. ಅಥವಾ ನಿಮ್ಮ ಮನೆಯಲ್ಲಿ IT ರಿಟರ್ನ್ ಫೈಲ್ ಮಾಡ್ತಾ ಇದ್ದು ಅಥವಾ ಬೇರೆ ಈಗ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದು IT ರಿಟರ್ನ್ ಫೈಲ್ ಮಾಡ್ತಾ ಇದ್ದು ಅಥವಾ ನೀವೊಂದು ಬಿಸ್ನೆಸ್ಸನ್ನು ನಡೆಸ್ತಾ ಇದ್ದು, ಈ ಒಂದು ಕಾರಣಗಳಿಂದ ಕೂಡ ನಿಮ್ಮ ರೇಷನ್ ಕಾರ್ಡ್ ಏನಿದೆ BPL ಇಂದ APL ಆಗಿ ಕನ್ವರ್ಟ್ ಆಗುತ್ತೆ. ತುಂಬ ಜನ ಇದ್ರ ಬಗ್ಗೆ ಕಮೆಂಟ್ ಮಾಡ್ತಾ ಇರ್ತೀರಾ. ಹಾಗೆ ಎಷ್ಟು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇದ್ದೀರಾ, ಹಾಗೆಯೇ ವಿಡಿಯೋಗಳನ್ನ ಪ್ರತಿಯೊಬ್ಬರು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಹೇಳ್ತೀನಿ. ಹಾಗೆ ಇಲ್ಲಿ ನಿಮಗೆ ವಿಡಿಯೋಗಳನ್ನು ಇನ್ಫಾರ್ಮೇಷನ್ನ ಕೊಡುವಂಥ ರೀತಿ ಪ್ರತಿಯೊಬ್ಬರದ್ದು ಕೂಡ ಒಂದೊಂದು ವೇ ಇರುತ್ತೆ. ಸೊ ನಾನೊಂದು ರೀತಿಯಲ್ಲಿ ಕೊಟ್ಟರೆ ಇನ್ನೊಬ್ರು ಒಂದೊಂದು ರೀತಿಯಲ್ಲಿ ಕೊಡ್ತಾರೆ, ಇನ್ನೊಬ್ರು ಒಂದು ರೀತಿಯಲ್ಲಿ, ಅಂದರೆ ಎಲ್ಲರ ಇನ್ಫಾರ್ಮೇಷನ್ ಒಂದೇ ಆಗಿರುತ್ತೆ ಬಿಟ್ಟರೆ ಸೊ ಮಾತಾಡುವಂತಹ ವೇ ಚೇಂಜ್ ಆಗ್ಬೋದು ಅದು ಬಿಟ್ಟರೆ ಏನಿರೋದಿಲ್ಲ. ಹಾಗೆ ಕೆಲವರಿಗೆ ತುಂಬಾ ರೆಡಿ ಆಗಿಬಿಟ್ಟು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಇಷ್ಟ ಇರುತ್ತೆ, ಕೆಲವರು ಸಿಂಪಲ್ ಆಗಿ ವಿಡಿಯೋಗಳನ್ನ ಮಾಡ್ತಾರೆ, ಕೆಲವರು ಇನ್ನು ತುಂಬ ಹೆವಿ ರೆಡಿ ಆಗಿಬಿಟ್ಟು ವಿಡಿಯೋಗಳನ್ನ ಮಾಡ್ತಾರೆ. ಇಲ್ಲಿ ರೆಡಿಯಾಗಿ ಅಥವಾ ವಿಡಿಯೋಗಳನ್ನ ಮಾಡೋದು ಕೂಡ ಇನ್ಫಾರ್ಮೇಷನ್ ಅವರೇ ಅದನ್ನೇ ಕೊಡ್ತಾರೆ. ಹಾಗೆ ಸಿಂಪಲ್ ಆಗಿ ವಿಡಿಯೋಗಳನ್ನ ಮಾಡೋರು ಕೂಡ ಅದೇ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಪ್ರತಿಯೊಬ್ಬರ ಜನರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಸೊ ಇಲ್ಲಿ ಇವ್ರು ಮೋಸ್ಟ್ಲಿ ರೆಡಿಯಾಗಿಲ್ಲ ಅಂದರೆ ಇವ್ರ ಹತ್ರ ಇನ್ಫಾರ್ಮೇಷನ್ ವಿಡಿಯೋಗಳು ಇರೋದಿಲ್ಲ ಅಂತ ನಿಮ್ಮ ಏನು ಯೋಚನೆಯನ್ನು ಮಾಡ್ತೀರಾ ಕೆಲವರು, ಅದನ್ನು ಫಸ್ಟ್ ಬಿಟ್ಬಿಡಿ. ಎಲ್ಲರೂ ಕೂಡ ಇನ್ಫಾರ್ಮೇಷನ್ ಇಟ್ಕೊಂಡೇ ಒಂದು ವಿಡಿಯೋಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗೋದು ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ 22 ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. 23 ಮತ್ತು 24ನೇ ಕಂತಿನ ಹಣ ಖಾತೆಗಳಿಗೆ ಇವತ್ತು ಸಂಜೆಯಿಂದ 5 ಗಂಟೆಯಿಂದ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಈಗಾಗಲೇ ತುಂಬ ಜನಕ್ಕೆ 22ನೇ ಕಂತಿನ ಹಣ ಬಂದಿಲ್ಲ, ಕೆಲವರಿಗೆ ಬಂದಿದೆ, ಕೆಲವರಿಗೆ ಬಂದಿಲ್ಲ. ಬರ್ದೇ ಇದ್ದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರ ಹತ್ತಿರದಲ್ಲಿರುವಂತಹ ಸೊ ನೀವು ನೋಡ್ಬೋದು ತಾಲೂಕು ಆಫೀಸ್ಗಳಿಗೋ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೋ ಹಾಗೆಯೇ ಹತ್ತಿರದಲ್ಲಿರುವಂಥ ಗ್ರಾಮ ಪಂಚಾಯತಿಗೋ ಬ್ಯಾಂಕ್ಗಳಿಗೆ ಹೋಗಿ ಚೆಕ್ ಮಾಡಿಸ್ಲಿಕ್ಕಂತಾನೆ ಹೋಗ್ತಾ ಇದ್ದೀರಾ. ಆಗಿರ್ತಾರೆ ಅಂದರೆ ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ ಆಗಿರೋದಿಲ್ಲ, ಯಾವುದೇ ರೀತಿ ಆಗಿರೋದಿಲ್ಲ, ಆದರೂ ಕೂಡ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರಲ್ಲ.
ಸೊ ಬರದೇ ಇರೋದಕ್ಕೆ ಏನು ಅಂದ್ಕೊಂಡಿರ್ತಾರೆ, ಓ ನಮ್ಗೆ ಹಣನೇ ಬರಲ್ವೇನೋ ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ, ಬ್ಯಾಂಕ್ಗಳಿಗೋ ಅಥವಾ ಹತ್ತಿರದಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೋ ತಾಲೂಕು ಆಫೀಸಿಗೋ ಹೋಗಿ ವಿಚಾರಿಸ್ತೀರಾ. ಅದು ಖಂಡಿತ ಮಾಡಬೇಡಿ. ಇಲ್ಲಿ ನೀವು ತಾಲೂಕು ಆಫೀಸಿಗೆ ಹೋಗಿ ವಿಚಾರಿಸಿದ್ರು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋದ್ರೂ, ಹಾಗೆಯೇ ಪೋಸ್ಟ್ ಆಫೀಸು ಅಥವಾ ಬ್ಯಾಂಕ್ಗಳಿಗೆ ಹೋಗಿ ವಿಚಾರಿಸಿದ್ರು ಕೂಡ ಅವರು ಹಣವನ್ನು ನಿಮ್ಗೆ ಹಾಕೋದಿಲ್ಲ. ಇದು ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿಮ್ಮಲ್ಲಿರುವಂಥ ತಾಲೂಕು ಆಫೀಸ್ ಕಡೆಯಿಂದ ಹಣ ಬರುತ್ತಂತೆಲ್ಲ, ಮೇಲಿಂದನೇ ಬರುವಂಥ ಹಣ. ಸೊ ಈಗ ರಾಜ್ಯ ಸರ್ಕಾರದಿಂದ ಹಣಗಳನ್ನ ಬಿಡುಗಡೆ ಮಾಡಿರ್ತಾರೆ, ಕೆಲವೊಂದಿಷ್ಟು ಜನಕ್ಕೆ ಬಂದಿರುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಬಂದಿರಲ್ಲ. ಸೊ ಆ ಲೆಕ್ಕಕ್ಕೆ ನಿಮ್ಗೆ ಹಣ ಬಂದಿಲ್ಲ ಅಂದರೆ ಹಣನೇ ಹಾಕಲ್ಲ ಅಂತ ಖಂಡಿತ ಅಲ್ಲ, ಸ್ವಲ್ಪ ದಿನ ಡಿಲೇ ಆಗ್ಬೋದು. ಎಷ್ಟೋ ಜನಕ್ಕೆ ತುಂಬ ಡಿಲೇ ಆಗಿ ಹಣ ಬಂದಿಲ್ಲ, ಆ ನಂತರ ಹಣ ಜಮಾ ಆಗಿರೋದು ಎಷ್ಟೋ ಜನಕ್ಕಿದೆ. ತುಂಬ ಜನ ಏನು ಮಾಡ್ತೀರಾ, ಹಣ ಬಂದಿಲ್ಲ ಅಂದರೆ ಪೋಸ್ಟ್ ಆಫೀಸಿಗೆ ಹೋಗುವಂಥದ್ದು, ತಾಲೂಕು ಆಫೀಸಿಗೆ ಹೋಗುವಂಥದ್ದು, ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ವಿಚಾರಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಖಂಡಿತ ಮಾಡಲಿಕ್ಕೆ ಹೋಗಬೇಡಿ, ಅದರಿಂದ ನೋ ಯೂಸ್ ಅಂತ ನಾನು ಹೇಳ್ತೀನಿ ನಿಮಗೆ. ಸರ್ಕಾರ ಯಾವ ಟೈಮಲ್ಲಿ ಹಣವನ್ನು ಹಾಕಬೇಕು ಅದೇ ಟೈಮಲ್ಲಿ ಹಣವನ್ನು ಜಮಾ ಮಾಡ್ತಾರೆ. ಬಟ್ 1 or 2 days ಲೇಟ್ ಆಗ್ಬೋದು, ಹಣ ಡೆಫಿನೆಟ್ಲಿ ಆಗಿ ಬರುತ್ತೆ. ಸೊ ತುಂಬ ಜನ ಅಲ್ಲೆಲ್ಲ ಹೋಗಿ ವಿಚಾರಿಸುವಂಥದ್ದು, ಹಾಗೆ ಏನು ಬಂದಿದೆ ಏನಿಲ್ಲ, ಸುಮ್ಮನೆ ನಿಮ್ಮ ಟೈಮ್ ಕೂಡ ವೇಸ್ಟು, ನಿಮ್ಮ ಕೆಲಸ ಕೂಡ ಹಾಳು ಅಂತ ನಾನು ಹೇಳ್ತೀನಿ. ಹಣ ಖಂಡಿತವಾಗ್ಲೂ ಸರ್ಕಾರ ಲೇಟಾಗಿ ಹಾಕ್ಬೋದು, ಬಟ್ ಹಣವನ್ನು ಡೆಫಿನೆಟ್ಲಿ ಆಗಿ ಜಮಾ ಮಾಡ್ತಾರೆ. ಹಾಗೆಯೇ ಈ ಹಣ ಬರಲ್ವೇನೋ ಅಂತೇಳಿ ಅದನ್ನು ತಪ್ಪಾಗಿ ಕೂಡ ತಿಳ್ಕೊಳಕ್ಕೆ ಹೋಗ್ಬೇಡಿ. ತುಂಬ ಜನಕ್ಕೆ ಇವತ್ತು ಕೂಡ ಹಣ ಜಮಾ ಆಗ್ತಾ ಇದೆ. ಸೊ ದಯವಿಟ್ಟು ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿ. ಹಾಗೆ 23ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಲ್ವರ್ ಜ್ಯುವೆಲರಿಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.